ಹಲೋ ಗೆಳೆಯರೇ, ಹಿಂದಿ ಸೀಖೋ ಎನ್ನೋ ಚಾನಲಿನಲ್ಲಿ ಜಾನಪದ ಕಥೆಗಳ ಹಿಂದಿ ಅನುವಾದ ಎಂಬ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಜಾನಪದ ಕಥೆಗಳ ಹಿಂದಿ ಅನುವಾದವನ್ನು ನೀವು ಕೇಳಿ ತುಂಬಾ ದಿನಗಳಾಗಿದೆ, ಆದರೂ ಈ ವಿಡಿಯೋವನ್ನು ನೀವು ಮರೆತಿಲ್ಲ ಎಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ಒಂದು ಪುಟ್ಟ ಸುಂದರವಾದ ಕಥೆಯನ್ನು ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂದು ನೋಡೋಣ. ಕಥೆಯನ್ನು ಕೇಳುವುದೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ಲರಿಗೂ ಕಥೆಯನ್ನು ಕೇಳುವುದೆಂದರೆ ಇಷ್ಟ ಅಲ್ಲವೇ? ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋಗೆ ಹೋಗೋಣವೇ? ನೀವು ರೆಡಿನಾ? ಒಂದು ಸಲ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ಸ್ಪರ್ಧೆಯನ್ನು ನಡೆಸಲು ಯೋಚಿಸಿತು. ಸ್ಪರ್ಧೆ ಏನಾಗಿರಬೇಕು ಎಂಬುದನ್ನು ಕುರಿತು ಅವು ಚರ್ಚೆಯನ್ನು ಪ್ರಾರಂಭಿಸಿತು. ಆಗ ಮೊಲ ಇತರ ಪ್ರಾಣಿಗಳಿಗೆ ಹೇಳಿತು, ನಾವು ಓಟದ ಸ್ಪರ್ಧೆಯನ್ನು ನಡೆಸೋಣ. ಓಟದಲ್ಲಿ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮೊಲ ಸುಮ್ಮನೆ ಇದ್ದ ಆಮೆಯನ್ನು ನೋಡಿ ಅದರ ಹತ್ತಿರ ಹೇಳಿತು, ಏಯ್ ಆಮೆಯೇ, ನೀನು ನನ್ನೊಂದಿಗೆ ಓಟದ ಸ್ಪರ್ಧೆಯ ಸವಾಲನ್ನು ಸ್ವೀಕರಿಸಬಲ್ಲೆಯಾ? ಆಮೆ ಯಾವ ಸ್ಪರ್ಧೆಯನ್ನು ಬಯಸಲಿಲ್ಲವಾದರೂ ಮೊಲದ ಹತ್ತಿರ ಹೇಳಿತು, ನಾನು ಸವಾಲಿಗೆ ಭಯಪಡುತ್ತಿಲ್ಲ, ನಾನು ಸಿದ್ಧವಾಗಿರುವೆನು. ಈಗ ಎಲ್ಲ ಪ್ರಾಣಿಗಳು ಓಟದ ಸ್ಪರ್ಧೆಯನ್ನು ನೋಡಲು ತಯಾರಾಗಿದ್ದವು. ಮರುದಿನವೇ ಓಟದ ಸ್ಪರ್ಧೆಗಾಗಿ ಸ್ಥಳವನ್ನು ಆಯ್ಕೆ ಮಾಡಲಾಯಿತು. ಎಲ್ಲ ಪ್ರಾಣಿಗಳು ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯನ್ನು ನೋಡಲು ಬಂದವು. ಮೊಲ ಅತೀತ ನಂಬಿಕೆಯಿಂದ ಆಮೆಯ ಹತ್ತಿರ ಹೇಳಿತು, ಆಮೆಯೇ, ನೀನು ಸೋಲಲು ತಯಾರಾಗಿರು. ಆಮೆ ಇಷ್ಟು ಮಾತ್ರ ಹೇಳಿತು. ನಾವು ಓಟವನ್ನು ಪ್ರಾರಂಭಿಸೋಣ. ಈಗ ಓಟದ ಸ್ಪರ್ಧೆಯು ಪ್ರಾರಂಭವಾಯಿತು. ಎಲ್ಲ ಪ್ರಾಣಿಗಳು ಓಟಗಾರರನ್ನು ಪ್ರೋತ್ಸಾಹಿಸಲು ಪ್ರಾರಂಭಿಸಿದವು. ಮೊಲವು ತುಂಬಾ ವೇಗವಾಗಿ ಓಡಲು ಪ್ರಾರಂಭಿಸಿತು. ಆಮೆಯು ತುಂಬಾ ನಿಧಾನವಾಗಿ ನಡೆಯುತ್ತಿತ್ತು. ಸ್ವಲ್ಪ ಸಮಯ ಹೀಗೆಯೇ ಸಾಗಿತು. ಆದರೆ ಸ್ವಲ್ಪ ಸಮಯದ ನಂತರ ಮೊಲವು ಸುಮಾರು ಅರ್ಧದಷ್ಟು ದೂರವನ್ನು ಕ್ರಮಿಸಿತು ಹಾಗೂ ಆಮೆಯನ್ನು ನೋಡಲು ಹಿಂತಿರುಗಿ ನೋಡಿತು. ಆಮೆ ಬಹಳ ಹಿಂದೆ ಬಿದ್ದಿರುವುದನ್ನು ಮತ್ತು ತುಂಬಾ ನಿಧಾನವಾದದ್ದನ್ನು ಕಂಡು ಅದು ಯೋಚಿಸಿತು, ಅವನು ನಿಜವಾಗಿಯೂ ಒಬ್ಬ ನಿಧಾನಗಾರ. ಅವನು ತಲುಪುವುದರ ಮೊದಲು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಮೊಲವು ಮಲಗಲು ಪ್ರಾರಂಭಿಸಿತು. ಬೇಗನೆ ಅದು ಆಳವಾದ ನಿದ್ರೆಗೆ ಹೋಯಿತು. ಈ ಸಮಯವೆಲ್ಲ ನಂಬಿಕೆಯನ್ನು ಕಳೆಯದೆ ಆಮೆ ನಿಧಾನವಾಗಿ ನಡೆಯುತ್ತಿತ್ತು. ಶೀಘ್ರದಲ್ಲಿಯೇ ಅದು ಮಲಗಿರುವ ಮೊಲದ ಹತ್ತಿರ ತಲುಪಿತು. ಮೊಲ ಮಲಗಿರುವುದನ್ನು ನೋಡಿ ಅದು ಏನನ್ನು ಹೇಳದೆ ಸುಮ್ಮನೆ ಅಲ್ಲಿಂದ ಹೋಯಿತು. ಶೀಘ್ರದಲ್ಲಿಯೇ ಅದು ನಿಧಾನವಾಗಿ ನಡೆಯುತ್ತಾ ತನ್ನ ಗುರಿಯನ್ನು ಮುಟ್ಟಿತು. ಮೊಲ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಆಮೆಯನ್ನು ಅಲ್ಲಿ ಕಾಣದೆ ಅದು ಇನ್ನೂ ಹಿಂದೆಯೇ ಇದೆ ಎಂದು ಭಾವಿಸಿ ಅತಿ ವೇಗವಾಗಿ ಓಡಲು ಪ್ರಾರಂಭಿಸಿತು. ಆದರೆ ಅದು ತನ್ನ ಗುರಿಯ ಕಡೆಗೆ ತಲುಪಿದಾಗ ಆಮೆಯು ಆಗಲೇ ಅಂತಿಮ ಹಂತವನ್ನು ತಲುಪಿದ್ದನ್ನು ಹಾಗೂ ಎಲ್ಲ ಪ್ರಾಣಿಗಳು ಆಮೆಯ ವಿಜಯವನ್ನು ಘೋಷಿಸುತ್ತಿರುವುದನ್ನು ಕಂಡಿತು. ಕೊನೆಗೆ ನಮ್ಮ ಬಲದಲ್ಲಿ ನಮಗೆ ಗರ್ವದಿಂದ ಕೂಡಿದ ಅತೀತ ನಂಬಿಕೆ ಇರಬಾರದೆಂದು ಹಾಗೂ ನಿಧಾನ ಮತ್ತು ಸ್ಥಿರತೆ ಇವೆರಡೂ ಸೇರಿದಾಗಲೇ ನಾವು ಓಟದಲ್ಲಿ ಗೆಲ್ಲಬಹುದು ಎಂಬ ಪಾಠವನ್ನು ಅದು ಕಲಿತಿತು. ಈಗ ಈ ಪುಟ್ಟ ಸುಂದರವಾದ ಕಥೆಯನ್ನು ಹಿಂದಿಯಲ್ಲಿ ಕೇಳಿ ನೋಡೋಣವೇ? किसी समय सब जानवरों ने एक प्रतियोगिता आयोजित करने का निश्चय किया. सबने मिलकर प्रतियोगिता के बारे में चर्चा करना शुरू किया. कौन सी प्रतियोगिता? भाग ले रहा? तब खरगोश ने दूसरे जानवरों से कहा, चलो एक
दौड़ का आयोजन करे। मुझे कोई भी दौड़ में हरा नहीं सकता। खरगोश ने चुपचाप खड़े कछुए को देखा और कहा, अरे कछुए, क्या तुम मेरे साथ दौड़ने की चुनौती स्वीकार कर सकते हो? यद्यपि कछुआ प्रतियोगिता न चाहता था, फिर भी उसने खरगोश से कहा, मैं चुनौती से नहीं डरता, मैं तैयार हूँ। अब सब जानवर दौड़ देखने को तैयार हो गए। अगले ही दिन दौड़ने का स्थान चुन लिया गया और सभी जानवर खरगोश और कछुए की दौड़ देखने के लिए आ गए। खरगोश बहुत आश्वस्त था। उसने कछुए की ओर देखा और कहा, अच्छा कछुए, हारने के लिए तैयार रहो। कछुए ने बस इतना कहा। चलो हम दौड़ शुरू करें। अब दौड़ शुरू हो गई और सभी जानवर धावकों का उत्साह बढ़ाने लगे। खरगोश तेजी से दौड़ना आरंभ कर दिया, लेकिन कछुआ धीरे धीरे चलने लगा। कुछ देर तक इस प्रकार चलता रहा, लेकिन कुछ देर बाद खरगोश ने लगभग आधी दूरी तय कर ली और कछुए को देखने के लिए पीछे देखा। उसने देखा कि कछुआ बहुत पीछे था और बहुत धीमा था। उसने सोचा, ओह, सचमुच वह एक आलसी व सुस्त है। चलो उसके पहुंचने के पहले मैं कुछ देर तक आराम कर लूं। खरगोश सोने लगा। बहुत जल्द वह गहरी नींद में चला गया। इन वक्तों में बिना उम्मीद खोए कछुआ धीरे धीरे चल रहा था। धीरे धीरे वह उस जगह पहुंचा जहां खरगोश गहरी नींद में था। उसने खरगोश को सोते हुए देखा और कुछ नहीं बोला, बल्कि चुपचाप चला गया। जल्द ही वह खरगोश के पास से गुजरा और धीरे धीरे अपने गंतव्य तक पहुंच गया। अचानक खरगोश नींद से जागा और कछुए को वहां नहीं पाया, तो उसने सोचा कि कछुआ अब तक पीछा ही है और उसने तेजी से दौड़ना शुरू किया। लेकिन जैसे ही वह लक्ष्य की ओर पहुंचा, उसने देखा कि कछुआ पहले ही अंतिम बिंदु पर पहुंच चुका था और सभी जानवर उसकी जीत की घोषणा कर रहे थे। अंततः उसने यह सबक सीखा कि हमें अपनी ताकत पर गर्व एवं अमित विश्वास नहीं होनी चाहिए और सिर्फ धीमापन एवं स्थिरता दोनों के होने से ही दौड़ में जीत हो सकती है। ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ಎಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತೆಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ಒಂದು ಪುಟ್ಟ ಸುಂದರವಾದ ಕಥೆಯನ್ನು ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂದು ನೋಡಿದೆವು. ಅಷ್ಟೇ ಅಲ್ಲ, ನಮ್ಮ ಬಲ ಹಾಗೂ ಶಕ್ತಿಯ ಬಗ್ಗೆ ನಮಗೆ ಗರ್ವದಿಂದ ಕೂಡಿದ ಅತೀತ ನಂಬಿಕೆ ಇರಬಾರದು ಎಂಬ ಪಾಠವನ್ನು ಹಾಗೂ ನಿಧಾನ ಹಾಗೂ ಸ್ಥಿರತೆ ಇವೆರಡು ಗುಣಗಳು ಸೇರಿದಾಗಲೇ ನಮ್ಮ ಜೀವನದ ಓಟದಲ್ಲಿ ನಾವು ಗೆಲ್ಲಬಹುದು ಎಂಬ ಪಾಠವನ್ನು ಸಹ ಈ ಕಥೆ ನಮಗೆ ಜ್ಞಾಪಿಸಿಕೊಟ್ಟಿತು. ಒಬ್ಬ ಕ್ರಿಯೇಟರಿನ ಶಕ್ತಿ ಅಥವಾ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಇದರ ಯಾತ್ರೆಯಲ್ಲಿ ಇದನ್ನು ಸಪೋರ್ಟ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ. ಅಷ್ಟೇ ಅಲ್ಲ, ಪ್ರಯೋಜನಕಾರಿಯಾದ ವಿಡಿಯೋಸನ್ನು ತಯಾರಿಸಲು ಪ್ರಚೋದನೆ ನೀಡುವ ನಿಮ್ಮ ಬೆಲೆ ಬಾಳುವ ಫೀಡ್ಬ್ಯಾಕ್ಸನ್ನು ಮರೆಯದೆ ತಿಳಿಸಿ. ಸೊ ಗೆಳೆಯರೇ, ಮತ್ತಷ್ಟು ಚಿಕ್ಕ ಸುಂದರವಾದ ಕಥೆಗಳನ್ನು ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂದು ನೋಡಲು ಮುಂದೆ ಬರುವ ಜಾನಪದ ಕಥೆಗಳ ಹಿಂದಿ ಅನುವಾದ ಎಂಬ ವಿಡಿಯೋಗಾಗಿ ಕಾದಿರಿ. ಅದುವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್. ಹಿಂದಿ ಸೀಖೋ ಎನ್ನೋ ಚಾನಲಿನ ಜಾನಪದ ಕಥೆಗಳ ಹಿಂದಿ ಅನುವಾದ ಎಂಬ ವಿಡಿಯೋದಿಂದ ಸೈನ್ ಅಪ್ ಮಾಡುವುದು ನಿಮ್ಮ ಸೀತಾ ಸುಂದರ್.